ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ದ್ವಾರಕಾಗಮನ, ಬಲರಾಮನ ವಿವಾಹ, ರುಕ್ಮಿಣಿಯ ಸಂದೇಶವನ್ನು ಹೊತ್ತು ಬ್ರಾಹ್ಮಣನ ಆಗಮನ ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಇತ್ತಂ ಸೋನು ಗೃಹೀತೋಂಗ ಕೃಷ್ಣೇನೇಕ್ಷ್ವಾಕು ನಂದನಃ ತಂ ಪರಿಕ್ರಮ್ಯ ಸನ್ನಮ್ಯ ನಿಶ್ಚಕ್ರಾಮ ಗುಹಾಮುಖಾತ್. ಪರೀಕ್ಷಿತ ಮಹಾರಾಜ, ಹೀಗೆ ಭಗವಾನ್ ಶ್ರೀಕೃಷ್ಣನು ಇಕ್ಷ್ವಾಕು ಕುಲನಂದನನಾದ ಮುಚುಕುಂದನಿಗೆ ಅನುಗ್ರಹಿಸಿದ ನಂತರ ಮುಚುಕುಂದನು ಶ್ರೀಕೃಷ್ಣನಿಗೆ ಪ್ರದಕ್ಷಿಣಪೂರ್ವಕವಾಗಿ ನಮಸ್ಕರಿಸಿ ಗುಹೆಯ ಬಾಗಿಲಿನಿಂದ ಹೊರಬಿದ್ದನು. ಗುಹೆಯಿಂದ ಹೊರಬಂದ ಮುಚುಕುಂದನು ಮನುಷ್ಯರನ್ನು, ಗಿಡ ಮರ ಬಳ್ಳಿಗಳನ್ನು, ಪ್ರಾಣಿಗಳನ್ನು ನೋಡಿದನು. ಅವೆಲ್ಲವೂ ಹಿಂದೆ ಅವನು ನೋಡಿದ್ದುದಕ್ಕಿಂತ ಅತ್ಯಂತ ಚಿಕ್ಕದಾಗಿರುವಂತೆ ಕಂಡುಬಂದವು. ಇದರಿಂದಲೇ ಅವನು ಕಲಿಯುಗವು ಕಾಲಿಟ್ಟಿರುವುದೆಂದು ತಿಳಿದು ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದನು. ಮುಚುಕುಂದ ಮಹಾರಾಜನು ತಪಸ್ಸಿನಲ್ಲಿ ಶ್ರದ್ಧೆಯುಳ್ಳವನಾಗಿದ್ದನು, ಧೀರನಾಗಿದ್ದನು, ಸಂಗರಹಿತನಾಗಿದ್ದನು. ಅವನಿಗೆ ಯಾವುದರಲ್ಲಿಯೂ ಸಂಶಯವೆಂಬುದೇ ಇರಲಿಲ್ಲ. ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಶ್ರೀಕೃಷ್ಣನಲ್ಲಿಯೇ ವಿಲೀನಗೊಳಿಸಿ ಆತನು ಗಂಧಮಾದನ ಪರ್ವತಕ್ಕೆ ಹೋದನು. ಮುಂದೆ ಅವನು ನರನಾರಾಯಣರ ನಿತ್ಯ ನಿವಾಸವಾದ ಬದರಿಕಾಶ್ರಮಕ್ಕೆ ಹೋಗಿ ಶಾಂತ ಭಾವದಿಂದ ಶೀತೋಷ್ಣ ಸುಖ ದುಃಖವೇ ಮೊದಲಾದ ದ್ವಂದ್ವಗಳನ್ನು ಸಹಿಸುತ್ತಾ ತಪಸ್ಸಿನ ಮೂಲಕವಾಗಿ ಭಗವಂತನನ್ನು ಆರಾಧಿಸಲು ಉಪಕ್ರಮಿಸಿದನು. ಇತ್ತಲಾಗಿ ಶ್ರೀಕೃಷ್ಣನು ಮಥುರಾ ಪಟ್ಟಣಕ್ಕೆ ಹಿಂದಿರುಗಿದನು. ಅದುವರೆಗೂ ಯವನ ಸೈನಿಕರು ಮಥುರಾ ಪಟ್ಟಣವನ್ನು ಆಕ್ರಮಿಸಿಕೊಂಡೇ ಇದ್ದರು. ರಾಜನಾದ ಕಾಲ ಯವನನಿಂದ ರಹಿತವಾಗಿದ್ದ ಆ ಯವನ ಸೈನ್ಯವನ್ನು ಶ್ರೀಕೃಷ್ಣನು ಅನಾಯಾಸವಾಗಿ ಸಂಹರಿಸಿ ಅವರಲ್ಲಿದ್ದ ಐಶ್ವರ್ಯವೆಲ್ಲವನ್ನು ತೆಗೆದುಕೊಂಡು ದ್ವಾರಕಾ ಪಟ್ಟಣಕ್ಕೆ ಹೋದನು. ಆ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಯವನರ ಐಶ್ವರ್ಯವನ್ನು ಎತ್ತುಗಳ ಮೇಲೂ ಮನುಷ್ಯರ ಮೇಲೂ ಹೊರಿಸಿಕೊಂಡು ಹೋಗುತ್ತಿದ್ದಾಗ 18ನೆಯ ಬಾರಿಗೆ ಜರಾಸಂಧನು 23 ಅಕ್ಷೌಹಿಣಿ ಸೈನ್ಯ ಸಮೇತನಾಗಿ ಆಗಮಿಸಿದನು. ಶತ್ರು ಸೈನ್ಯವು ರಭಸದಿಂದ ಮಥುರಾಪಟ್ಟಣವನ್ನು ಆಕ್ರಮಿಸಲು ಬರುತ್ತಿರುವುದನ್ನು ನೋಡಿ ಶ್ರೀಕೃಷ್ಣ ಬಲರಾಮರು ಮಾನುಷ ಲೀಲೆಯನ್ನು ತೋರ್ಪಡಿಸುತ್ತಾ ಭಯಗೊಂಡವರಂತೆ ಪಲಾಯನ ಮಾಡಿದರು. ನಿಶ್ಚಯವಾಗಿ ಹೇಳುವುದಾದರೆ ಅವರ ಮನಸ್ಸಿನಲ್ಲಿ ಭಯದ ಲೇಷವೂ ಇರಲಿಲ್ಲ. ಆದರೂ ಅತ್ಯಂತ ಭಯಗೊಂಡಿರುವಂತೆ ತೋರ್ಪಡಿಸಿಕೊಳ್ಳುತ್ತಾ ಯವನರಿಂದ ಅಪಹರಿಸಿ ತಂದಿದ್ದ ಐಶ್ವರ್ಯವೆಲ್ಲವನ್ನು ಅಲ್ಲಿಯೇ ಬಿಟ್ಟು ಹಲವಾರು ಯೋಜನೆಗಳವರೆಗೆ ಕಮಲದ ಎಲೆಗಳಂತೆ ಸುಕೋಮಲವಾಗಿದ್ದ ಕಾಲುಗಳಿಂದಲೇ ಒಮ್ಮೆ ಹಿಂದಕ್ಕೆ ಕೂಡ ನೋಡದೆ ಓಡಿಹೋದರು. ಮಹಾಬಲಿಷ್ಠನಾದ ಮಗಧ ರಾಜನಾದ ಜರಾಸಂಧನು ಶ್ರೀಕೃಷ್ಣ ಬಲರಾಮರು ನಾಗಾಲೋಟದಿಂದ ಓಡಿ ಹೋಗುತ್ತಿರುವುದನ್ನು ನೋಡಿ ಗಹಗಹಿಸಿ ನಗುತ್ತಾ ರಥ ಸೇನೆಯೊಡನೆ ಅವರನ್ನು ಹಿಂಬಾಲಿಸಿದನು. ಅವನು ಬಲರಾಮ ಕೃಷ್ಣರ ಪ್ರಭಾವವನ್ನು ತಿಳಿದವನಾಗಿರಲಿಲ್ಲ. ಹಲವಾರು ಯೋಜನೆಗಳು ಓಡಿ ಓಡಿ ಬಲರಾಮ ಕೃಷ್ಣರು ಸ್ವಲ್ಪ ಆಯಾಸಗೊಂಡರು. ಬಳಿಕ ಅವರು ಸಮೀಪದಲ್ಲಿಯೇ ಇದ್ದ ಬಹಳ ಎತ್ತರವಾಗಿದ್ದ ಪ್ರವರ್ಷಣ ಪರ್ವತವನ್ನು ಹತ್ತಿದರು. ಇಂದ್ರನ ಮೇಘಗಳು ಆ ಪರ್ವತದ ಮೇಲೆ ಸದಾಕಾಲದಲ್ಲಿಯೂ ಮಳೆಗರೆಯುತ್ತಿದ್ದುದರಿಂದ ಅದು ಪ್ರವರ್ಷಣ ಪರ್ವತವೆಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದಿತು. ಪರ್ವತವನ್ನೇರಿದ ಶ್ರೀಕೃಷ್ಣ ಬಲರಾಮರು ಜರಾಸಂಧನಿಗೆ ಕಾಣಿಸಲಿಲ್ಲ. ಬಹಳವಾಗಿ ಹುಡುಕಿಸಿದರೂ ಬೆಟ್ಟದಲ್ಲಿ ಅವಿತಿಟ್ಟುಕೊಂಡಿದ್ದ ಶ್ರೀಕೃಷ್ಣ ಬಲರಾಮರನ್ನು ಕಾಣದೆ ಜರಾಸಂಧನು ಪರ್ವತದ ಸುತ್ತಲೂ ಕಟ್ಟಿಗೆಗಳನ್ನಿಟ್ಟು ಬೆಂಕಿ ಹೊತ್ತಿಸಿಬಿಟ್ಟನು. ಪರ್ವತವು 4 ಕಡೆಗಳಲ್ಲಿಯೂ ಧಗಧಗಿಸಿ ಉರಿಯುತ್ತಿದ್ದಿತು. ಆ ಸಮಯದಲ್ಲಿ 11 ಯೋಜನೆಗಳಷ್ಟು ಎತ್ತರವಾಗಿದ್ದ ಧಗಧಗನೆ ಉರಿಯುತ್ತಿದ್ದ ಪ್ರವರ್ಷಣ ಪರ್ವತದ ಶಿಖರದ ಮೇಲಿನಿಂದ ಯದು ಕುಮಾರರಿಬ್ಬರು ವೇಗದಿಂದ ಹಾರಿ ನಿರಾಯಾಸವಾಗಿ ಭೂಮಿಯ ಮೇಲೆ ಇಳಿದರು. ಪರ್ವತದ ಮೇಲಿಂದ ಧುಮುಕಿದ ಶ್ರೀಕೃಷ್ಣ ಬಲರಾಮರು ಜರಾಸಂಧನಿಗೂ ಮತ್ತು ಅವನ ಅನುಯಾಯಿಗಳಿಗೂ ಕಣ್ಣು ತಪ್ಪಿಸಿ ಅವರಾರಿಗೂ ಕಾಣದಂತೆ ಸಮುದ್ರವೇ ಕಂದಕವಾಗಿದ್ದ ದ್ವಾರಕಾಪಟ್ಟಣಕ್ಕೆ ಬಂದು ಸೇರಿದರು. ಜರಾಸಂಧನು ಶ್ರೀಕೃಷ್ಣ ಬಲರಾಮರನ್ನು ಕಾಣದ ಕಾರಣ ಅವರು ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದಾರೆಂದು ತಪ್ಪಾಗಿ ತಿಳಿದುಕೊಂಡು ತಾನು ತಂದಿದ್ದ ಮಹಾಸೈನ್ಯವನ್ನು ಹಿಂದಿರುಗಿಸಿಕೊಂಡು ಮಗಧ ದೇಶಕ್ಕೆ ಹೊರಟು ಹೋದನು. ಪರೀಕ್ಷಿತ ಮಹಾರಾಜ, ನಾನು ಹಿಂದಿನ 9ನೆಯ ಸ್ಕಂದದಲ್ಲಿಯೇ ಅನರ್ಥ ದೇಶದ ರಾಜನಾದ ರೈವತನು ತನ್ನ ಮಗಳಾದ ರೇವತಿಯನ್ನು ಬ್ರಹ್ಮನ ಪ್ರೇರಣೆಯಂತೆ ಬಲರಾಮನಿಗೆ ಕೊಟ್ಟು ಮದುವೆ ಮಾಡಿದನು ಎಂಬ ಸಮಾಚಾರವನ್ನು ಹೇಳಿದ್ದೆನು. ಭಗವಾನ್ ಶ್ರೀಕೃಷ್ಣನೂ ಕೂಡ ಸ್ವಯಂವರಕ್ಕೆ ಆಗಮಿಸಿದ್ದ ಶಿಶುಪಾಲನನ್ನು ಮತ್ತು ಅವನ ಪಕ್ಷದವರಾಗಿದ್ದ ಶಾಲ್ವನೆ ಮೊದಲಾದ ರಾಜರನ್ನು ಬಲಪೂರ್ವಕವಾಗಿ ಪರಾಜಯಗೊಳಿಸಿ ಅವರೆಲ್ಲರೂ ನೋಡುತ್ತಿದ್ದಂತೆಯೇ ಗರುಡನು ಅಮೃತವನ್ನು ಅಪಹರಿಸಿದಂತೆ ವಿದರ್ಭ ದೇಶದ ರಾಜಕುಮಾರಿಯಾದ ಭೀಷ್ಮಕನ ಮಗಳಾದ ರುಕ್ಮಿಣಿಯನ್ನು ಅಪಹರಿಸಿ ತಂದು ಅವಳೊಡನೆ ವಿವಾಹವಾದನು. ಪರೀಕ್ಷಿತ, ಮಹಾಲಕ್ಷ್ಮಿಯೇ ರುಕ್ಮಿಣಿಯಾಗಿ ಅವತರಿಸಿದ್ದಳು. ಪರೀಕ್ಷಿತನು ಪ್ರಶ್ನಿಸುತ್ತಾನೆ,
ಪೂಜ್ಯರೇ, ಭಗವಾನ್ ಶ್ರೀಕೃಷ್ಣನು ಭೀಷ್ಮಕನ ಮಗಳಾದ ಚೆಲುವಾದ ಮುಖವುಳ್ಳ ರುಕ್ಮಿಣಿಯನ್ನು ಬಲಾತ್ಕಾರವಾಗಿ ಕರೆತಂದು ರಾಕ್ಷಸ ವಿವಾಹದ ವಿಧಿಯಂತೆ ಮದುವೆಯಾದನೆಂದು ಕೇಳಿದ್ದೇನೆ. ಮಹಾತೇಜಸ್ವಿಯಾದ ಶ್ರೀಕೃಷ್ಣನೊಡನೆ ರುಕ್ಮಿಣಿಯ ಪಾಣಿಗ್ರಹಣವು ಹೇಗಾಯಿತು? ಯಾವ ರೀತಿಯಲ್ಲಿ ಭಗವಂತನು ಮಾಘದ, ಶಾಲ್ವ ಇವರೇ ಮುಂತಾದ ರಾಜರನ್ನು ಪರಾಜಯಗೊಳಿಸಿ ಸ್ವಯಂವರಕ್ಕೆ ಸಿದ್ಧಳಾಗಿದ್ದ ಕನ್ಯೆಯನ್ನು ಅಪಹರಿಸಿಕೊಂಡು ಬಂದನು? ಈ ಎಲ್ಲ ವಿಷಯಗಳನ್ನು ನಾನು ತಮ್ಮಿಂದ ಕೇಳಿ ತಿಳಿಯಬೇಕೆಂದಿರುತ್ತೇನೆ. ಬ್ರಹ್ಮರ್ಷಿಗಳೇ, ನಿಶ್ಚಯವಾಗಿಯೂ ಭಗವಾನ್ ಶ್ರೀಕೃಷ್ಣನ ಲೀಲಾಪ್ರಸಂಗಗಳು ಪುಣ್ಯತಮವಾದವುಗಳು, ಜಗತ್ತಿನ ಪಾಪವನ್ನು ಹೋಗಲಾಡಿಸತಕ್ಕವುಗಳು, ರಮಣೀಯವಾದವುಗಳು. ಅವುಗಳ ಮಾಧುರ್ಯವೆಷ್ಟೆಂದರೆ ಹಗಲು ರಾತ್ರಿಗಳೆನ್ನದೆ ಸದಾ ಕಾಲದಲ್ಲಿಯೂ ಕೇಳುತ್ತಿದ್ದರೂ ನಿತ್ಯ ನೂತನ ಕಥೆಗಳಾಗಿ ಕೇಳುವವರಿಗೆ ಆಸ್ವಾದನೆಯನ್ನು, ಆನಂದವನ್ನು ಉಂಟು ಮಾಡುತ್ತಲೇ ಇರುತ್ತವೆ. ಕೇಳಿ ತಿಳಿಯುವುದರಲ್ಲಿ ಆಸಕ್ತನಾದ ಯಾವನು ತಾನೇ ನಿತ್ಯ ನೂತನವಾದ ಶ್ರೀಕೃಷ್ಣನ ಕಥಾಪ್ರಸಂಗಗಳನ್ನು ಕೇಳುತ್ತಾ ತೃಪ್ತಿ ಹೊಂದುವನು. ಎಷ್ಟು ಕೇಳಿದರೂ ಇನ್ನೂ ಕೇಳಬೇಕೆನ್ನಿಸುವುದೇ ಹೊರತು ಸಾಕಪ್ಪ ನಿಲ್ಲಿಸು ಎನ್ನುವಂತಾಗುವುದೇ ಇಲ್ಲ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಭೀಷ್ಮಕನೆಂಬ ಹೆಸರಿನ ಮಹಾರಾಜನು ವಿದರ್ಭ ದೇಶಕ್ಕೆ ಅಧಿಪತಿಯಾಗಿದ್ದನು. ಅವನಿಗೆ 5 ಪುತ್ರರು, ಸುಂದರಿಯಾದ ಒಬ್ಬ ಪುತ್ರಿಯೂ ಇದ್ದಳು. ಆ 5ರಲ್ಲಿ ಹಿರಿಯವನ ಹೆಸರು ರುಕ್ಮಿ ಎಂದು, ಉಳಿದ 4 ಮಕ್ಕಳ ಹೆಸರು ಅನುಕ್ರಮವಾಗಿ ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಎಂಬುದಾಗಿದ್ದಿತು. ಸತಿ ರುಕ್ಮಿಣಿಯು ಇವರೆಲ್ಲರ ತಂಗಿಯಾಗಿದ್ದಳು. ಭೀಷ್ಮಕನ ಅರಮನೆಗೆ ಬರುತ್ತಿದ್ದವರಲ್ಲಿ ಅನೇಕರು ಶ್ರೀಕೃಷ್ಣನ ಸೌಂದರ್ಯ, ಪರಾಕ್ರಮ, ಗುಣ ಮತ್ತು ವೈಭವಗಳನ್ನು ಹಾಡಿ ಹೊಗಳುತ್ತಿದ್ದರು. ಅವನನ್ನು ಬಹಳವಾಗಿ ಪ್ರಶಂಸೆ ಮಾಡುತ್ತಿದ್ದರು. ಶ್ರೀಕೃಷ್ಣನ ಚೇತೋಹಾರಿಯಾದ ಲೀಲಾಪ್ರಸಂಗಗಳನ್ನು ಅನವರತವಾಗಿ ಕೇಳುತ್ತಿದ್ದ ರುಕ್ಮಿಣಿಯು ಶ್ರೀಕೃಷ್ಣನೇ ತನಗೆ ಅನುರೂಪನಾದ ಪತಿಯೆಂದು ನಿಶ್ಚಯಿಸಿಕೊಂಡಳು. ರುಕ್ಮಿಣಿಯು ಅತ್ಯಂತ ಸೌಂದರ್ಯವತಿಯಾಗಿರುವಳೆಂದು, ಅತ್ಯಂತ ಬುದ್ಧಿಶಾಲಿನಿಯೆಂದು, ಉದಾರಳೆಂದು, ಶುಭಲಕ್ಷಣ ಸಂಪನ್ನೆಯೆಂದು, ಒಳ್ಳೆಯ ಶೀಲ ಸ್ವಭಾವದವಳೆಂದು, ಸದ್ಗುಣಗಳಿಗೆ ಪರಮಾಶ್ರಯಳಾಗಿರುವಳೆಂದು ಶ್ರೀಕೃಷ್ಣನು ತನ್ನ ಗೆಳೆಯರ ಮೂಲಕವಾಗಿ ತಿಳಿದುಕೊಂಡು ಅವಳೇ ತನಗೆ ಅನುರೂಪಳಾದ ಪತ್ನಿಯೆಂದು, ಅವಳನ್ನೇ ತಾನು ವಿವಾಹವಾಗಬೇಕೆಂದು ನಿಶ್ಚಯಿಸಿದನು. ರುಕ್ಮಿಣಿಯ ಸೋದರ ಸಂಬಂಧಿಗಳು ಕೂಡ ತಂಗಿಯಾದ ರುಕ್ಮಿಣಿಯ ವಿವಾಹವು ಕೃಷ್ಣನೊಡನೆಯೇ ಆಗಬೇಕೆಂದು ಬಯಸಿದ್ದರು. ಆದರೆ ಶ್ರೀಕೃಷ್ಣನನ್ನು ಬಹಳವಾಗಿ ದ್ವೇಷಿಸುತ್ತಿದ್ದ ಭೀಷ್ಮಕನ ಹಿರಿಯ ಮಗನಾದ ರುಕ್ಮಿಯು ಮಾತ್ರ ತನ್ನ ತಂಗಿಯನ್ನು ಶಿಶುಪಾಲನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕೆಂದು, ಅವನೇ ರುಕ್ಮಿಣಿಗೆ ಅನುರೂಪನಾದ ವರನೆಂದು ನಿಶ್ಚಯಿಸಿ ಶ್ರೀಕೃಷ್ಣನೊಡನೆ ರುಕ್ಮಿಣಿಯ ವಿವಾಹವಾಗುವುದನ್ನು ತಡೆದನು. ಕಪ್ಪಾದ ಕಡೆಗಣ್ಣಿನಿಂದ ಕೂಡಿದ್ದ ಕಡು ಚೆಲುವೆಯಾದ ರುಕ್ಮಿಣಿ ದೇವಿಯು ತನ್ನಣ್ಣನು ಶಿಶುಪಾಲನಿಗೆ ತನ್ನನ್ನು ಕೊಟ್ಟು ವಿವಾಹ ಮಾಡಲು ನಿಶ್ಚಯಿಸಿರುವುದನ್ನು ತಿಳಿದು ಅತ್ಯಂತ ದುಃಖಿತಳಾಗಿ ಮುಂದೇನು ಮಾಡಬೇಕು ಎಂಬುದರ ಬಗೆಗೆ ಸುದೀರ್ಘವಾಗಿ ಸಮಾಲೋಚಿಸಿ ವಿದ್ವಾಂಸನಾದ, ವಿಶ್ವಾಸಪಾತ್ರನಾದ ಬ್ರಾಹ್ಮಣನೊಬ್ಬನನ್ನು ಸಂದೇಶದೊಡನೆ ಶ್ರೀಕೃಷ್ಣನ ಬಳಿಗೆ ಕಳುಹಿಸಿಕೊಟ್ಟನು. ಅಂದರೆ ರುಕ್ಮಿಣಿಯು ಕಳುಹಿಸಿಕೊಟ್ಟಳು. ಆ ಬ್ರಾಹ್ಮಣನು ದ್ವಾರಕಾ ಪಟ್ಟಣವನ್ನು ಪ್ರವೇಶಿಸಿದೊಡನೆಯೇ ದ್ವಾರಪಾಲಕನು ಅವನ ಆಶಯವನ್ನು ತಿಳಿದು ಶ್ರೀಕೃಷ್ಣನ ಅರಮನೆಗೆ ಕರೆದುಕೊಂಡು ಹೋದನು. ಆ ಸಮಯದಲ್ಲಿ ಆದಿಪುರುಷನಾದ ಭಗವಾನ್ ಶ್ರೀಕೃಷ್ಣನು ಸ್ವರ್ಣ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದುದನ್ನು ಬ್ರಾಹ್ಮಣನು ನೋಡಿದನು. ಬ್ರಾಹ್ಮಣರ ಪರಮಭಕ್ತನಾದ ಶ್ರೀಕೃಷ್ಣನು ಆ ಬ್ರಾಹ್ಮಣನನ್ನು ನೋಡುತ್ತಲೇ ಆಸನದಿಂದೆಳೆದು ಬ್ರಾಹ್ಮಣನನ್ನು ಅದೇ ಆಸನದಲ್ಲಿ ಕುಳ್ಳಿರಿಸಿ ಸ್ವರ್ಗದಲ್ಲಿ ದೇವತೆಗಳು ತನ್ನನ್ನು ಸತ್ಕರಿಸುವಂತೆ ಅರ್ಘ್ಯಪಾದ್ಯಾದಿಗಳಿಂದ ಆತನನ್ನು ಸತ್ಕರಿಸಿದನು. ಸ್ವಾಗತ, ಸತ್ಕಾರ, ಕುಶಲ ಪ್ರಶ್ನೆಗಳಾದ ನಂತರ ಭೋಜನ ಮಾಡಿ ವಿಶ್ರಾಂತಿಯನ್ನು ಪಡೆದ ಬ್ರಾಹ್ಮಣನ ಬಳಿಗೆ ಸತ್ಪುರುಷರಿಗೆ ಪರಮಾಶ್ರಯನಾದ ಶ್ರೀಕೃಷ್ಣನು ಹೋಗಿ ಅವನ ಕಾಲುಗಳನ್ನು ಒತ್ತುತ್ತಾ ಶಾಂತವಾದ ಮನಸ್ಸಿನಿಂದ ಬ್ರಾಹ್ಮಣನನ್ನು ಪ್ರಶ್ನಿಸಿದನು. ಕಚ್ಚಿದ್ವಿಜವರ ಶ್ರೇಷ್ಠ ಧರ್ಮಸ್ಥೆ ವೃದ್ಧ ಸಮ್ಮತಃ ವರ್ತತೆ ನಾತಿಕೃಚ್ಛ್ರೇಣ ಸಂತುಷ್ಟ ಮನಸ್ಸ ಸದಾ. ಬ್ರಾಹ್ಮಣ ಶ್ರೇಷ್ಠನೇ, ನಿನ್ನ ಮನಸ್ಸು ಸದಾ ಸರ್ವದಾ ಸಂತುಷ್ಟವಾಗಿರುವುದಲ್ಲವೇ? ಹಿರಿಯರಿಗೆ ಒಪ್ಪಿಗೆಯಾದ ಧರ್ಮ ಕಾರ್ಯಗಳನ್ನು ಹೆಚ್ಚಿನ ಕಷ್ಟವಿಲ್ಲದೆ ಪರಿಪಾಲಿಸಲು ಸಾಧ್ಯವಾಗುತ್ತಿದೆಯಲ್ಲವೇ? ಸಂತುಷ್ಟೋ ಯರ್ಹಿ ವರ್ತೇತ ಬ್ರಾಹ್ಮಣೋ ಯೇನ ಕೇನಚಿತ್ ಅಹೀಯಮಾನ ಸ್ವಧರ್ಮಾತ್ ಸಖ್ಯಸ್ಯಾಖಿಲಂ ಕಾಮಧುಕ್. ಬ್ರಾಹ್ಮಣನು ಪರಮಾತ್ಮನ ಇಚ್ಛೆಯಂತೆ ಎಷ್ಟು ಸಿಕ್ಕಿದರೆ ಅಷ್ಟರಿಂದಲೇ ತೃಪ್ತನಾಗಬೇಕು. ತನ್ನ ಧರ್ಮವನ್ನು ಪರಿಪಾಲಿಸುತ್ತಿರಬೇಕು. ತನ್ನ ಧರ್ಮದಿಂದ ಅವನು ಎಂದಿಗೂ ಚ್ಯುತನಾಗಬಾರದು. ಸ್ವಧರ್ಮನಿಷ್ಠನಾದ ಬ್ರಾಹ್ಮಣನಿಗೆ ಅವನ ಆ ಧರ್ಮವೇ ಸಮಸ್ತವಾದ ಕಾಮನೆಗಳನ್ನು ಈಡೇರಿಸಿಕೊಡುತ್ತದೆ. ಅಸಂತುಷ್ಟೋ ಸಕೃಲ್ಲೋಕಾನಪ್ನಾಪ್ನೋತ್ಯಪಿ ಸುರೇಶ್ವರ
ಅಕಿಂಚನೋಪಿ ಸಂತುಷ್ಟ ಶೇತೆ ಸರ್ವಾಂಗ ವಿಜ್ವರಃ. ಸುರೇಶ್ವರನಾದ ಇಂದ್ರನು ಹಲವಾರು ಲೋಕಗಳಿಗೆ ಅಧಿಪತಿಯಾಗಿದ್ದರೂ ಅಸಂತುಷ್ಟನಾಗಿಯೇ ಇರುತ್ತಾನೆ. ಇನ್ನೂ ಹೆಚ್ಚು ಲೋಕಗಳ ಅಧಿಪತ್ಯವನ್ನು ಪಡೆಯಬೇಕೆಂಬ ಆಸೆಯು ಅವನಿಗಿರುತ್ತದೆ. ಆದುದರಿಂದ ಇಂದ್ರನ ಮನಸ್ಸಿಗೆ ಶಾಂತಿ ಎಂಬುದೇ ಇರುವುದಿಲ್ಲ. ದಟ್ಟ ದರಿದ್ರನಾಗಿದ್ದರೂ ಸಂತುಷ್ಟವಾದ ಮನೋಭಾವವನ್ನು ಹೊಂದಿದ್ದರೆ ಅಂತಹವನು ಸರ್ವ ಪ್ರಕಾರಗಳಿಂದಲೂ ಸಂತಾಪರಹಿತನಾಗಿ ಸುಖವಾಗಿ ನಿದ್ರಿಸುತ್ತಾನೆ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್ ನಿರಹಂಕಾರಿಣ ಶಾಂತಾನ್ ನಮಸ್ಯೇ ಶಿರಸಾ ಸಕೃತ. ತಾನಾಗಿಯೇ ಲಭಿಸಿದ ದ್ರವ್ಯಗಳಿಂದ ಸಂತುಷ್ಟರಾದ ಸಾಧು ಸ್ವಭಾವದವರಾದ ಪ್ರಾಣಿಗಳ ಹಿತೈಷಿಗಳಾದ ಅಹಂಕಾರ ಮಮಕಾರ ರಹಿತರಾದ ರಾಗದ್ವೇಷಗಳಿಲ್ಲದೆ ಶಾಂತ ಮನಸ್ಕರಾದ ಬ್ರಾಹ್ಮಣರನ್ನು ತಲೆಬಾಗಿ ಹಲವಾರು ಬಾರಿ ನಾನು ನಮಸ್ಕರಿಸುತ್ತೇನೆ. ಕಚ್ಚಿದ್ವ ಕುಶಲಂ ಬ್ರಹ್ಮನ್ ರಾಜತೋ ಯಸ್ಯ ಹಿ ಪ್ರಜಾಃ ಸುಖಂ ವಸಂತಿ ವಿಷಯೇ ಪಾಲ್ಯಮಾನ ಸಮೇ ಪ್ರಿಯ. ಬ್ರಾಹ್ಮಣೋತ್ತಮ, ರಾಜನು ನಿಮ್ಮ ಯೋಗಕ್ಷೇಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವನೇ. ಯಾವನ ರಾಜ್ಯದಲ್ಲಿ ಪ್ರಜೆಗಳು ರಾಜನಿಂದ ಪರಿಪಾಲಿಸಲ್ಪಡುತ್ತಾ ಸುಖದಿಂದ ಇರುವರೋ ಅಂತಹ ರಾಜನು ನನಗೆ ಅತ್ಯಂತ ಪ್ರಿಯನು. ವಿಪ್ರಶ್ರೇಷ್ಠನೇ, ಹಲವಾರು ದುರ್ಗಮವಾದ ಪ್ರದೇಶಗಳನ್ನು ದಾಟಿಕೊಂಡು ನೀನು ಯಾವ ಕಾರಣದಿಂದ ಇಲ್ಲಿಗೆ ಬಂದಿರುವೆ? ನಮ್ಮಿಂದಲೂ ಮುಚ್ಚಿಡಬಾರದ ವಿಷಯವಾಗಿದ್ದರೆ ನೀನು ಬಂದುದರ ಕಾರಣವನ್ನು ನಮಗೆ ಹೇಳಬಹುದು. ನಾವು ಯಾವ ಕಾರ್ಯವನ್ನು ನಿನಗೆ ಮಾಡಿಕೊಡೋಣ? ಪರೀಕ್ಷಿತ ಮಹಾರಾಜ, ಲೀಲಾಮಾನುಷ ವಿಗ್ರಹನಾದ ಪರಮಪುರುಷನಾದ ಶ್ರೀಕೃಷ್ಣನು ಹೀಗೆ ಪ್ರಶ್ನಿಸಲಾಗಿ ಬ್ರಾಹ್ಮಣನು ಶ್ರೀಕೃಷ್ಣನಿಗೆ ತಾನು ಬಂದುದರ ಕಾರಣವನ್ನು ಸವಿಸ್ತಾರವಾಗಿ ಹೇಳಿ ರುಕ್ಮಿಣಿಯ ಸಂದೇಶವನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದನು. ಆ ರುಕ್ಮಿಣಿಯ ಸಂದೇಶವು ಹೀಗಿದ್ದಿತು. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂ ತೇ ನಿರ್ವಿಶ್ಯ ಕರ್ಣ ವಿವರೈರ್ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಮಖಿಲಾರ್ಥಲಾಭಂ ತ್ವಯ್ಯಚ್ಯುತಾವಿಶತಿ ಚಿತ್ತಮಪತ್ರಪಂ ಮೇ. ತ್ರಿಭುವನ ಸುಂದರನೇ, ಕೇಳುವವರ ಕಿವಿಗಳ ಮೂಲಕ ಹೃದಯವನ್ನು ಪ್ರವೇಶಿಸುವ ನಿನ್ನ ದಯೆ, ಕರುಣೆ, ಭಕ್ತವಾತ್ಸಲ್ಯ, ಶರಣಾಗತ ರಕ್ಷಣೆ ಇವೇ ಮುಂತಾದ ಸದ್ಗುಣಗಳು ಸರ್ವಾಂಗಗಳಲ್ಲಿಯೂ ಇರುವ ತಾಪವನ್ನು ಪರಿಹರಿಸುತ್ತವೆ. ನಿನ್ನ ರೂಪ ಸೌಂದರ್ಯವಾದರೂ ಕಣ್ಣುಳ್ಳವರ ಕಣ್ಣುಗಳಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ವಿಧವಾದ ಪುರುಷಾರ್ಥಗಳನ್ನು ಕೊಡುತ್ತದೆ. ನಿನ್ನ ದಿವ್ಯ ರೂಪವನ್ನು ಸಂದರ್ಶಿಸಿದವರಿಗೆ ಸಕಲ ಸಿದ್ಧಿಯೂ ಆಗುತ್ತದೆ. ಅಂತಹ ಗುಣಸಾಗರನಾದ ಮತ್ತು ತ್ರಿಭುವನ ಸುಂದರನಾದ ನಿನ್ನಲ್ಲಿ ನನ್ನ ಮನಸ್ಸು ಯಾವುದೇ ವಿಧವಾದ ನಾಚಿಕೆಯೂ ಇಲ್ಲದೆ ನೆಲೆಸಿಬಿಟ್ಟಿದೆ. ಕತ್ವಾ ಮುಕುಂದ ಮಹತಿ ಕುಲಶೀಲ ರೂಪ ವಿದ್ಯಾವಯೋದ್ರವಿಣ ಧಾಮಭಿರಾತ್ಮಕುತುಲ್ಯಂ ಧೀರಾಪತಿಂ ಕುಲವತೀನ ವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ. ಪ್ರೇಮ ಸ್ವರೂಪನೇ, ಶ್ಯಾಮಸುಂದರ, ಕುಲ, ಶೀಲ, ಸ್ವಭಾವ, ಸೌಂದರ್ಯ, ವಿದ್ಯೆ, ಐಶ್ವರ್ಯ, ಮನೆ, ಮಠ ಈ ಎಲ್ಲದರಲ್ಲಿಯೂ ನೀನು ಅದ್ವಿತೀಯನಾಗಿರುವೆ, ನಮಗೆ ಸಮಾನನಾಗಿರುವೆ. ನರಶ್ರೇಷ್ಠನೇ, ನೀನೇ ಹೇಳು, ಸತ್ಕುಲ ಪ್ರಸೂತೆಯಾದ ಧೈರ್ಯಶಾಲಿನಿಯಾದ ಯಾವ ಕನ್ಯೆಯೂ ತಾನೇ ಕಾಲವು ಸನ್ನಿಹಿತವಾದಾಗ ಸಕಲ ಸದ್ಗುಣ ಸಂಪನ್ನನಾದ ನರಲೋಕದ ಪ್ರಾಣಿಗಳ ಮನಸ್ಸನ್ನು ಆನಂದಗೊಳಿಸುವ ಸುಂದರಾಂಗನಾದ ನಿನ್ನನ್ನು ಪತಿಯನ್ನಾಗಿ ವರಿಸದೇ ಇದ್ದಾಳು. ತನ್ಮೇ ಭವಾನ್ ಖಲು ವೃತ ಪತಿರಂಗಜಾಯ ಮಾತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿದೇಹಿ ಮಾ ವೀರ ಭಾಗಮಭಿಸ್ಪರ್ಶತು ಚೈದ್ಯ ಆರಾದ್ ಗೋಮಾಯುವನ್ಮೃಗಪತೇರ್ಬಲಿ ಬಲಿಮುಂಬುಜಾಕ್ಷ. ಪ್ರಿಯತಮನೇ, ನಾನು ನಿನ್ನನ್ನು ಪತಿಯನ್ನಾಗಿ ವರಿಸಿಬಿಟ್ಟಿದ್ದೇನೆ. ನನ್ನ ಶರೀರವನ್ನು ನಿನಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ. ನೀನು ಅಂತರ್ಯಾಮಿಯಾಗಿರುವೆ. ನನ್ನ ಹೃದಯದಲ್ಲಿ ಏನಿದೆ ಎಂಬುದು ನಿನಗೆ ತಿಳಿಯದೇ ಇಲ್ಲ. ನೀನು ಇಲ್ಲಿಗೆ ಆಗಮಿಸಿ ನನ್ನನ್ನು ಪತ್ನಿಯನ್ನಾಗಿ ಪ್ರತಿಗ್ರಹಿಸು. ಮೃಗೇಂದ್ರನಾದ ಸಿಂಹದ ಉಪಹಾರವನ್ನು ನರಿಯು ಮುಟ್ಟದಂತೆ ಜಗದೇಕ ವೀರನಾದ ನಿನಗೆ ಸೇರಿರುವ ನನ್ನನ್ನು ಶಿಶುಪಾಲನು ಹತ್ತಿರಕ್ಕೆ ಬಂದು ಮುಟ್ಟದಿರಲಿ. ಪೂರ್ತೇಷ್ಟದತ್ತ ನಿಯಮಂ ವ್ರತದೇವ ವಿಪ್ರಗುರ್ವರ್ಚನಾಧಿಬಿರಲಂ ಭಗವಾನ್ ಪರೇಶಃ
ಆರಾಧಿತೋ ಯದಿ ಗದಾಗ್ರಜ ಏತ್ಯಪಾಣಿಂ ಗೃಹ್ಣಾತು ಮೇನ ದಮಘೋಷ ಸುತಾದಯೋನ್ಯೇ. ಈ ಹಿಂದೆ ಇಷ್ಟಪೂರ್ತಾದಿಗಳಿಂದಲೂ ದಾನಗಳಿಂದಲೂ ವ್ರತ ನಿಯಮಾದಿಗಳಿಂದಲೂ ದೇವ ಬ್ರಾಹ್ಮಣ ಗುರುಜನರ ಸತ್ಕಾರಗಳ ಮೂಲಕವಾಗಿಯೂ ಪರೇಶನಾದ ಶ್ರೀಹರಿಯು ನನ್ನಿಂದ ಆರಾಧಿಸಲ್ಪಟ್ಟಿದ್ದರೆ ಮತ್ತು ನಾನು ಮಾಡಿದ ಈ ಪೂಜೆಗಳಿಂದ ಅವನು ಪ್ರಸನ್ನನಾಗಿದ್ದರೆ ಭಗವಾನ್ ಶ್ರೀಕೃಷ್ಣನು ಆಗಮಿಸಿ ನನ್ನ ಪಾಣಿಗ್ರಹಣ ಮಾಡಲಿ. ದಮಘೋಷ ಸುತನೇ ಆಗಲಿ ಬೇರೆ ಯಾರಾದರೂ ಸರಿಯೇ ನನ್ನ ಕೈ ಹಿಡಿಯುವುದು ಬೇಡ. ಶೋಭಾವಿನಿ ತ್ವಮಜಿತೋದ್ವಹನೆ ವಿದರ್ಭಾನ್ ಗುಪ್ತ ಸಮೇತ್ಯ ಪ್ರತನಾಪತಿಭಿಪ್ಪರೀತಃ ನಿರ್ಮಥ್ಯ ಚೈದ್ಯ ಮಗಧೇಂದ್ರ ಫಲಂ ಪ್ರಸಹ್ಯ ಮಾಂ ರಾಕ್ಷಸೇನ ವಿಧಿನೋದ್ವಹ ವೀರ್ಯ ಶುಲ್ಕಾಂ. ಅಜಿತನೇ, ಯಾರಿಂದಲೂ ಪರಾಜಿತನಾಗದವನೇ, ಪ್ರಭೋ, ನಾಳೆ ನನ್ನ ವಿವಾಹವಾಗಲಿದೆ ಎನ್ನುವಾಗ ನೀನು ಹಿಂದಿನ ದಿನವೇ ನಮ್ಮ ರಾಜಧಾನಿಗೆ ಸೇನಾಪತಿಗಳ ಸಮೇತನಾಗಿ ಗುಟ್ಟಾಗಿ ಬಂದು ಶಿಶುಪಾಲನ ಮತ್ತು ಜರಾಸಂಧನ ಸೈನ್ಯವನ್ನು ಧ್ವಂಸ ಮಾಡಿಬಿಡು. ಬಳಿಕ ವೀರ್ಯ ಶುಲ್ಕಳಾದ ನನ್ನನ್ನು ಬಲಾತ್ಕಾರದಿಂದ ಸೆಳೆದೊಯ್ದು ರಾಕ್ಷಸ ವಿವಾಹ ವಿಧಿಯಂತೆ ಪಾಣಿಗ್ರಹಣ ಮಾಡಿಕೊ. ಅಂತಃಪುರಾಂತರಚರೀ ಮನಿಹತ್ಯ ಬಂಧೂಂ ಸ್ವಾಮುದ್ವಹೇ ಕಥಮಿತಿ ಪ್ರವದಾಮ್ಯುಪಾಯಂ ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿರ್ನವವಧೂರ್ಗಿರಿಜಾ ಮುಪೇಯಾತ್. ಅಂತಃಪುರದ ಮಧ್ಯಭಾಗದಲ್ಲಿ ರಾಣಿ ವಾಸದಲ್ಲಿರುವ ನನ್ನನ್ನು ಅಪಹರಿಸಿಕೊಂಡು ಬರಬೇಕಾದರೆ ತಡೆಯಲು ಬರುವ ರಾಜ ಭಟರನ್ನು ಬಂಧುಗಳನ್ನು ಸಂಹರಿಸಿಯೇ ಅಪಹರಿಸಿಕೊಂಡು ಬರಬೇಕಾಗುವುದಲ್ಲ. ಇದು ಹೇಗೆ ಎಂದು ನೀನು ಸಂದೇಹಿಸಬಹುದು. ಹಾಗೆ ಬಂಧುಗಳ ರಕ್ತಪಾತವಾಗದ ರೀತಿಯಲ್ಲಿ ನನ್ನನ್ನು ಅಪಹರಿಸಿಕೊಂಡು ಬರಲು ಸಾಧ್ಯವಾಗುವಂತೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ. ನಮ್ಮ ಕುಲಾಚಾರದಂತೆ ವಿವಾಹದ ಹಿಂದಿನ ದಿವಸ ಕುಲದೇವತೆಯ ದರ್ಶನ ಮಾಡಲು ದೊಡ್ಡದೊಂದು ಯಾತ್ರೆಗೆ ಹೊರಡುತ್ತದೆ. ಆ ಯಾತ್ರೆಯ ಜೊತೆಯಲ್ಲಿ ವಿವಾಹವಾಗುವ ನವವಧುವು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಬೇಕು. ಆ ಸಮಯದಲ್ಲಿ ನೀನು ನನ್ನನ್ನು ಅಪಹರಿಸಿಕೊಂಡು ಹೋಗಬಹುದು. ಯಸ್ಯಾಂಗ್ರಿ ಪಂಕಜರಜಸ್ನಪನಂ ಮಹಾಂತೋ ವಾಂಛಂತ್ಯುಮಾಪತಿರಿವಾತ್ಮತಮೋಪಹತ್ಯೈ ಯರ್ಹ್ಯಂಬುಜಾಕ್ಷ ನ ಲಭೇಯ ಭವತ್ಪ್ರಸಾದಂ ಜಖ್ಯಾಮಸೂನ್ಮೃತ ಕೃಷಾಂ ಜನ್ಮ ಜತಶತ ಜನ್ಮಭಿಸ್ಯಾ. ಕಮಲಾಕ್ಷನೇ, ಉಮಾಪತಿಯಾದ ಭಗವಾನ್ ಶಂಕರನಿಗೆ ಸಮಾನರಾದ ದೊಡ್ಡ ದೊಡ್ಡ ಮಹಾಪುರುಷರು ಆತ್ಮಶುದ್ಧಿಗಾಗಿ ನಿನ್ನ ಚರಣ ಕಮಲಗಳ ಧೂಳಿಯಲ್ಲಿ ಸ್ನಾನ ಮಾಡಲು ಅಪೇಕ್ಷಿಸುತ್ತಾರೆ. ನನಗೇನಾದರೂ ನಿನ್ನ ಪ್ರಸಾದವನ್ನು ಪಾದ ಪಂಕಜ ಧೂಳಿಯನ್ನು ಪಡೆಯಲಾಗದಿದ್ದರೆ ವ್ರತೋಪವಾಸಗಳ ಮೂಲಕವಾಗಿ ಶರೀರವನ್ನು ಶೋಷಿಸಿ ಪ್ರಾಣ ತ್ಯಾಗ ಮಾಡುತ್ತೇನೆ. 100 ಜನ್ಮಗಳ ಅನಂತರವಾದರೂ ನಾನು ನಿನ್ನನ್ನೇ ಮದುವೆಯಾದೇನೆ ಹೊರತು ಬೇರೆಯವರನ್ನು ಮದುವೆಯಾಗುವುದಿಲ್ಲ. ಬ್ರಾಹ್ಮಣನು ಹೇಳುತ್ತಾನೆ, ಯದುವಂಶ ಶಿರೋಮಣಿಯೇ, ಇದು ರುಕ್ಮಿಣಿಯು ನಿನಗೆ ಕಳುಹಿಸಿರುವ ಗುಟ್ಟಿನ ಸಂದೇಶವಾಗಿದೆ. ಈ ಸಂಬಂಧದಲ್ಲಿ ಯಾವುದನ್ನು ಮಾಡಬೇಕಾಗಿದೆಯೋ ಅದನ್ನು ಪರ್ಯಾಲೋಚಿಸಿ ನಿಶ್ಚಯಿಸಿ ಅದರಂತೆ ಅತಿ ತ್ವರೆಯಿಂದ ಕಾರ್ಯ ಮಾಡು ಎಂದು ಬ್ರಾಹ್ಮಣನು ಶ್ರೀಕೃಷ್ಣ ಪರಮಾತ್ಮನಿಗೆ ರುಕ್ಮಿಣಿಯ ಸಂದೇಶವನ್ನು ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದಲ್ಲಿ 52ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.